ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ RTO ನೇಮಕಾತಿಯಾಗಿತ್ತು ಸ್ನೇಹಿತರೆ. ಇದರ ಒಂದು ಪರೀಕ್ಷೆ ನಿನ್ನೆ ತಾನೇ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಅದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನಿನ್ನೆ ನಡೆದಂತಹ ಒಂದು ಕಮ್ಯುನಿಕೇಷನ್ ಪೇಪರು ಮತ್ತು GK ಪೇಪರ್, ಈ ಎರಡು ಪೇಪರ್ಗಳ ಒಂದು ಸೇಫ್ ಸ್ಕೋರ್ ಎಷ್ಟು ಎಂಬುದನ್ನು ಸಹ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಲೆವೆಲ್ ಯಾವ ರೀತಿ ಇತ್ತು ಮತ್ತು ಎಂಬುದನ್ನು ನಾವು ಕೆಲವೊಂದು ಈ ಪರೀಕ್ಷೆಯನ್ನು ಬರೆದಂತಹ ಅಭ್ಯರ್ಥಿಗಳಿಂದ ಕೆಲವೊಂದು ಅನಾಲಿಸಿಸ್ ಆಧಾರದ ಮೇಲೆ ಈ ಒಂದು ಕಟ್ ಆಫನ್ನು ನಾವು ಹೇಳ್ತಾ ಇರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಮೆಂಬರ್ಶಿಪ್ಪನ್ನು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಅಂತೇಳಿ ಬಟನ್ ಕಾಣುತ್ತೆ ಸ್ನೇಹಿತರೆ. ಆ ಒಂದು ಜಾಯಿನ್ ಬಟನ್ ನೀವು ಕ್ಲಿಕ್ ಮಾಡಿ 29 ರೂಪಾಯಿಯ ಒಂದು ನಮ್ಮೊಂದು ಚಾನಲ್ನ ನಮ್ಮ ಬಳಗ ಎಂಬ ಒಂದು ಮೆಂಬರ್ಶಿಪ್ಪನ್ನು ನೀವು ತೆಗೆದುಕೊಳ್ಬೋದು. ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಏನಿದೆ ಇದು 14/5/2025 ನಡೆದಂತಹ ಒಂದು ಪೇಪರ್ 1 ಮತ್ತು ಪೇಪರ್ 2ನ ಒಂದು ಸೇಫ್ ಸ್ಕೋರ್. ಓಕೆ, ಅದೇ ರೀತಿಯಾಗಿ ಇಷ್ಟು ಮಾರ್ಕ್ಸ್ ಇದ್ದರೆ ನೀವು 100% ಜಾಬ್ ಫಿಕ್ಸ್ ಅಂತಲೂ ಹಾಕಿದ್ದೇನೆ. 100% ಹೇಳ್ತಾನೆ. ಎಷ್ಟು ಮಾರ್ಕ್ಸನ್ನು ನೀವು ಹೊಂದಿದರೆ ಈ ಒಂದು RTO ಇನ್ಸ್ಪೆಕ್ಟರ್ ಆಗಿ ನೀವು ಆಯ್ಕೆ ಆಗ್ಬೋದು ಎಂಬುದನ್ನು. ಇಲ್ಲಿ ಬಂದುಬಿಟ್ಟು ಸರಿಸುಮಾರು 70ಕ್ಕಿಂತ ಹೆಚ್ಚು ಹುದ್ದೆಗಳು ಇರುವಂಥದ್ದು. ಇಲ್ಲಿ ಇದಕ್ಕೆ ಕಾಂಪಿಟೇಷನ್ ಸಹ ಅಷ್ಟೊಂದು ಇಲ್ಲ ಸ್ನೇಹಿತರೆ. ಓಕೆ, ಹಾಗಾಗಿ ಇಲ್ಲಿ ಕಟ್ ಆಫು ಸಹ ಕಡಿಮೆ ಅಂತಲ್ಲ, ಮೀಡಿಯಮ್ ಲೆವೆಲಲ್ಲಿ ಕಟ್ ಆಫ್ ಸಹ ಇರುವಂತಹ ಸಾಧ್ಯತೆ ಇದೆ. ಇಲ್ಲಿ ಪೇಪರ್ 1 ಬಂದುಬಿಟ್ಟು 70 to 65, ಪೇಪರ್ 2 ಸಹ ಬಂದುಬಿಟ್ಟು 60 to 70. ಈ ಒಂದು ಮಧ್ಯದಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಇದ್ದರೆ ನೀವು ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಏನು RTO ಇದೆ ಇದರಲ್ಲಿ ನೀವು ಸೇಫ್ ಸ್ಕೋರ್ನ ಹೊಂದಿದ್ದೀರಿ ಅಂತ ಅರ್ಥ. ನೀವು ಈ ಒಂದು ಜಾಬ್ ತೆಗೆದುಕೊಳ್ಳೋದಕ್ಕೆ ನೀವು ಸಹ ಅರ್ಹರಿದ್ದೀರಿ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಒಟ್ಟಾರೆಯಾಗಿ ಕ್ಯಾಟಗರಿ ವೈಸು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸೇಫ್ ಸ್ಕೋರ್ ಅಂತ ಹೇಳೋದಾದರೆ ಈ ಒಂದು ಪೇಪರ್ 1 ಮತ್ತು ಪೇಪರ್ 2ನ ಸೇಫ್ ಸ್ಕೋರ್ ಬಂದುಬಿಟ್ಟು ಪೇಪರ್ 1 ಬಂದುಬಿಟ್ಟು 70 to 65 ಅಥವಾ 65 to 70 ಮಾರ್ಕ್ಸ್ ನಿಮ್ಮದಿರಾಗಿರಬೇಕು. ಒಟ್ಟಾರೆ ಬಂದುಬಿಟ್ಟು ಸ್ನೇಹಿತರೆ 200 ಅಂಕಗಳದ್ದಿರುತ್ತೆ. ಪೇಪರ್ 1 100 ಮಾರ್ಕ್ಸು, ಪೇಪರ್ 2 100 ಮಾರ್ಕ್ಸು, ಟೋಟಲಾಗಿ 200 ಮಾರ್ಕ್ಸು. ನೆಕ್ಸ್ಟ್ ಬಂದುಬಿಟ್ಟು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಬಂದುಬಿಟ್ಟು 60ರಿಂದ 70 ಮಾರ್ಕ್ಸ್. ಹೀಗಾಗಿ ನಿಮ್ಮ ಒಂದು ಮಾರ್ಕ್ಸ್ ಬಂದುಬಿಟ್ಟು ಓವರಾಲ್ ಆಗಿ ಒಂದು ಕಟ್ ಆಫ್ ಮಾರ್ಕ್ಸ್ ಎಷ್ಟು ಇರ್ಬೋದು, ನೀವು ಎಷ್ಟು ಹೊಂದಿದರೆ ಸೇಫ್ ಸ್ಕೋರಲ್ಲಿ ಇರ್ತೀರಾ ಎಂಬುದನ್ನು ಹೇಳೋದಾದರೆ 60ರಿಂದ ಪೇಪರ್ 1 60 ಅಂತ ತೆಗೆದುಕೊಂಡ್ರು, ಪೇಪರ್ 2 70 ಅಥವಾ ಟೋಟಲಾಗಿ ಓವರಾಲಾಗಿ ನಿಮ್ಮ ಮಾರ್ಕ್ಸ್ ಬಂದುಬಿಟ್ಟು 130 ಆಗಿರ್ಬೇಕು ಸ್ನೇಹಿತರೆ. ಪೇಪರ್ 1 ಇಷ್ಟೇ ಅಂತಲ್ಲ, ಪೇಪರ್ 2 ಅಂತಲ್ಲ. ಬಟ್ ನೀವು ಪೇಪರ್ 1ನಲ್ಲಿ ಕಡಿಮೆ ಮಾಡಿ ಪೇಪರ್ 2ಅಲ್ಲಿ ಹೆಚ್ಚು ಮಾಡಿರ್ಬೋದು, ಅಥವಾ ಪೇಪರ್ 1ನಲ್ಲಿ ಹೆಚ್ಚು ಮಾಡಿ ಪೇಪರ್ 2ಅಲ್ಲಿ ಕಡಿಮೆ ಮಾಡಿರ್ಬೋದು ಕಮ್ಯುನಿಕೇಷನ್ ಪೇಪರಲ್ಲಿ. ಹಾಗಾಗಿ ಒಟ್ಟಾರೆಯಾಗಿ ನಿಮ್ಮ ಒಂದು ಮಾರ್ಕ್ಸ್ ಬಂದುಬಿಟ್ಟು ಸೇಫ್ ಇದು 130 to 135 ಇತ್ತು ಅಂತಂದರೆ ಎನಿ ಕ್ಯಾಟಗರಿ 130ರಿಂದ 135 ಇತ್ತು ಅಂತಂದರೆ ನೀವು ಒಂದು ಸೇಫ್ ಸ್ಕೋರನ್ನು ಹೊಂದಿದ್ದೀರಿ ಅಂತ ಅರ್ಥ. ಹಾಗಾಗಿ ನಿಮ್ಮ ಒಂದು ಅಂಕ ಬಂದುಬಿಟ್ಟು 135 ಅಥವಾ 130 ಇತ್ತು ಅಂತಂದರೆ ಈ ಒಂದು ಜಾಬಲ್ಲಿ ನೀವು ಹೋಪನ್ನು ಇಟ್ಕೋಬೋದು. ಇದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ಆಗಿರುವಂಥದ್ದು ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.